ದಲಿತ ರಾಜ್ಯಪಾಲರ ಜೊತೆ ಕಾಂಗ್ರೆಸ್ ನಡವಳಿಕೆ ನಿಂದನೀಯವಾಗಿದೆ. ದಲಿತ ರಾಜ್ಯಪಾಲರ ಜೊತೆ ಕಾಂಗ್ರೆಸ್ ನಡವಳಿಕೆ ನಿಂದನೀಯವಾಗಿದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರವಿದೆ. ಪ್ರಹ್ಲಾದ್ ಜೋಶಿ ಮಾತನಾಡ್ತಾರೆ. ರಾಗ ಮೆಚ್ಚಿಸಲು ಹುಡುಕಾಟದ ವೇದಿಕೆಯನ್ನಾಗಿ ಮಾಡಿದ್ದೀರಿ. ಸರ್ಕಾರದ ಭಾಷಣದಲ್ಲಿ ಕೇಂದ್ರ ಪ್ರಧಾನಿ ಬಗ್ಗೆ ಕೆಟ್ಟ ಶಬ್ದ ಬಳಕೆ ಮಾಡಿದ್ದೀರಿ. ಅದನ್ನ ರಾಜ್ಯಪಾಲರಿಂದ ಹೇಳಿಸುವುದು ಸರಿಯಲ್ಲ. ರಾಹುಲ್ ಗಾಂಧಿ ಮೆಚ್ಚಿಸಲು ಕ್ಷುಲ್ಲಕ ಮಟ್ಟಕ್ಕೆ ಇಳಿದಿದ್ದೀರಾ. ಗುಂಡಾವರ್ತನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಲಿತ ರಾಜ್ಯಪಾಲರ ಜೊತೆ ಕಾಂಗ್ರೆಸ್ ನಡವಳಿಕೆ ಸರಿಯಿಲ್ಲ ಅನ್ನುವಂಥದ್ದು ಪ್ರಹ್ಲಾದ್ ಜೋಶಿಯ ಹೇಳಿಕೆ. ಇಲ್ಲಿ ಕೂಡ ಜಾತಿಯನ್ನ ಯಾಕೆ ತಂದು ಓಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನಾರ್ಹವಾಗಿದೆ. ಯಾಕಂದ್ರೆ ಅಲ್ಲಿ ನಡೆದಿರುವಂತಹ ವಿಚಾರ ಏನು? ರಾಜ್ಯಪಾಲರು ಭಾಷಣವನ್ನ ಓದಿಲ್ಲ. ಯಾಕೆ ಓದಿಲ್ಲ? ಅಲ್ಲಿ ಕೇಂದ್ರದ ಬಗ್ಗೆ ಸಾಕಷ್ಟು ಟೀಕೆಗಳಿದಾವೆ. ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತೆಗೆದುಹಾಕೋಕೆ ಹೇಳಿದ್ರು. ಆದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ, ಅದು ಏನು ಆಡಳಿತ ಪಕ್ಷ, ಅದನ್ನ ತೆಗೆಯೋಕೆ ನಿರಾಕರಿಸುತ್ತೆ. ಸೊ ಹೀಗಾಗಿ ಇದಕ್ಕೆ ವಿರೋಧ ವ್ಯಕ್ತವಾಗಿ ರಾಜ್ಯಪಾಲರು ಭಾಷಣವನ್ನ ಓದಲ್ಲ. ಮ್ಯಾಟ್ರ್ ಇರೋದು ಅದು. ಆದರೆ ಇಲ್ಲಿ ಬರ್ತಾ ಇರುವಂಥದ್ದು ರಾಜಕೀಯವಾಗಿ ಏನೇನೆಲ್ಲ ಬಣ್ಣ ಹಚ್ತಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷವಾದಂಥ ಸಾಕ್ಷಿಯನ್ನು ನೋಡ್ಬೋದು ನಾವು. ಯಾಕಂದರೆ ದಲಿತ ವಿಚಾರ ಅಂದರೆ ದಲಿತ ಕಾರ್ಡ್ ಯಾಕೆ ಅಲ್ಲಿ ಪ್ಲೇ ಮಾಡ್ತಾ ಇರೋದು ಅನ್ನೋಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯನ್ನು ಹುಟ್ಟಿ ಹಾಕುತ್ತೆ.